ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕೇಂದ್ರದ ವಿರುದ್ಧವಾಗಿ ಟಿಬಿ ಜಯಚಂದ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಅನ್ಯಾಯವಾಗ್ತಾ ಇದೆ, ರೈತರಿಗೆ ನೀರಾವರಿ ವಿಚಾರದಲ್ಲಿ ಅನ್ಯಾಯವಾಗಿದೆ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಟಿಬಿ ಜಯಚಂದ್ರ ದೆಹಲಿ ವಿಶೇಷ ಪ್ರತಿನಿಧಿ. ರಾಜ್ಯ ಬಿಜೆಪಿ ಸಂಸದರು ಇದರ ಬಗ್ಗೆ ಧ್ವನಿ ಎತ್ತಬೇಕು. ಸಂಸದರು ಕರ್ನಾಟಕ ಜನರ ಋಣ ತೀರಿಸಬೇಕು. ಕೇಂದ್ರ ಕೈಗೊಂಡ ಯೋಜನೆಗಳು ರಾಜ್ಯ ವಿರೋಧಿ, ರೈತ ವಿರೋಧಿ ಯೋಜನೆಯ ಬಗ್ಗೆ ಧ್ವನಿ ಎತ್ತಬೇಕು ಅಂತ ಕೇಂದ್ರ ಸರ್ಕಾರದ ವಿರುದ್ಧ ದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಈ ರೀತಿಯಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತುಮಕೂರಿನಲ್ಲಿ ರಾಜ್ಯದ ಅಭಿವೃದ್ಧಿ ವಿಚಾರದಲ್ಲಿ ಸಹಕಾರವನ್ನ ನೀಡ್ತಾ ಇಲ್ಲ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಯಾವುದೇ ಯೋಜನೆಗಳನ್ನ ಕೈಗೊಂಡು ರಾಜ್ಯ ವಿರೋಧಿಯಾಗಿದೆ, ಆದರೆ ರೈತ ವಿರೋಧಿಯಾಗಿದೆ. ಇದನ್ನು ಸರಿಪಡಿಸೋದಕ್ಕೆ ರಾಜ್ಯದ ಬಿಜೆಪಿ ಸಂಸದರು ಧ್ವನಿಯನ್ನ ಎತ್ತಬೇಕಿದೆ. ಕರ್ನಾಟಕದ ಜನರ ಋಣವನ್ನ ತೀರಿಸಬೇಕಾದಂತ ಕೆಲಸವನ್ನ ರಾಜ್ಯದ ಸಂಸದರು ಮಾಡಬೇಕಿದೆ. ಯಾವ್ಯಾವ ಕ್ಷೇತ್ರದಲ್ಲಿ ರೈತರಿಗೆ ನೀರಾವರಿ ವಿಚಾರದಲ್ಲಿ ಅನ್ಯಾಯವಾಗಿದೆ ಆ ವಿಚಾರವಾಗಿ ರಾಜ್ಯದಿಂದ ಆಯ್ಕೆಯಾದಂತ ಬಿಜೆಪಿ ಸಂಸದರು ಮಾತನಾಡಬೇಕಿದೆ. ಬಜೆಟ್ ಅಧಿವೇಶನ ಆರಂಭ ಆಗುವ ಮುನ್ನ ರಾಜ್ಯದ ಅಭಿವೃದ್ಧಿಗೆ ಮಾರಕವಾದ ಕೇಂದ್ರದ ಮೇಲೆ ಗಮನ ಸೆಳೆಯುವುದಕ್ಕೆ ಕ್ರಿಯಾಶೀಲರಾಗಬೇಕು ಅನ್ನೋದಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಎತ್ತಿನಹೊಳೆ ವಿಚಾರ ಸರ್, ಈಗ ಕೇಂದ್ರ ಅಡ್ಡಗಾಲಾಗಿರ್ತಕ್ಕಂಥ ಅಂದರೆ ಅರಣ್ಯ ಪ್ರದೇಶವನ್ನು ಬಳಸ್ಕೊಂಡಿದೆ ಅಂತೇಳಿ ಯಾವ ವಿಚಾರ ಇದೆ? ಇತ್ತೀಚೆಗೆ ಕೇಂದ್ರ ಸರ್ಕಾರ ಯಾವುದೇ ಯೋಜನೆಗಳನ್ನು ತೆಗೆದುಕೊಂಡ್ರೂ ಕೂಡ ಅವ್ರು ತಗೊಂಡಿರ್ತಕ್ಕಂಥ ನಿಲುವು ರಾಜ್ಯ ವಿರೋಧಿ ಕಾರ್ಯಕ್ರಮಗಳಾಗಿದೆ ಮತ್ತು ರೈತರ ವಿರೋಧಿ ಕಾರ್ಯಕ್ರಮಗಳಾಗಿದೆ. ಆ ಕಾರಣಕ್ಕೆ ಇವತ್ತು ಅದು ಸರಿಪಡಿಸಬೇಕಾದಾಗ ಕೇಂದ್ರ ಸರ್ಕಾರದ ಧ್ವನಿಯನ್ನು ಬದಲು ಮಾಡಬೇಕಾದಾಗ ಅದನ್ನು ಧ್ವನಿ ಎತ್ತಬೇಕಾಗಿರ್ತಕ್ಕಂಥವ್ರು ಈ ನಾಡಿನಿಂದ ಆಯ್ಕೆ ಆದ್ರಲ್ಲ 21 ಜನ BJP MPಸ್ಗಳಿದ್ದಾರಲ್ಲ, ಅವರೆಲ್ಲರೂ ಕೂಡ ಪಾರ್ಲಿಮೆಂಟಲ್ಲಿ ಧ್ವನಿ ಎತ್ತಂಥ ಕೆಲಸವನ್ನು ಮಾಡಿ ಕರ್ನಾಟಕದ ಜನರ ಋಣವನ್ನು ತೀರಿಸುವಂಥ ಕೆಲಸವನ್ನು ಮಾಡಬೇಕಾದಾಗ ಎಲ್ಲೆಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ಭಾಗದಲ್ಲಿ ರೈತರಿಗೆ ಅನ್ಯಾಯ ಆಗಿದೆ, ನೀರಾವರಿ ವಿಚಾರದಲ್ಲಿ ಅನ್ಯಾಯ ಆಗಿದೆ, ಅದನ್ನು ಕೇಂದ್ರ ಸರ್ಕಾರದ ಕಣ್ಬಿಡಿಸ್ತಕ್ಕಂಥ ಕೆಲಸವನ್ನು ಅವ್ರು ಮಾಡಬೇಕು. ಎಲ್ಲ ಒಂದು ಕಡೆಗೆ ಆ ರೀತಿಯಾದಂಥ ಪಾರ್ಲಿಮೆಂಟಿನಲ್ಲಿ ಆ ಧ್ವನಿ ಇವತ್ತು ಕಾಣ್ತಾ ಇಲ್ಲ. ಅದನ್ನು ಇನ್ನು ಮುಂದಾದರೂ ಕೂಡ ಈಗ ಬಡ್ಜೆಟ್ ಸೆಷನ್ ಪ್ರಾರಂಭ ಆಗುವಂಥ ಸಂದರ್ಭದಲ್ಲೂ ಕೂಡ ಇವತ್ತು ಯಾವ್ಯಾವ ಸಮಸ್ಯೆಗಳು ನಮ್ಮನ್ನು ಕಾಡ್ತಾ ಇದೆ, ರಾಜ್ಯದ ಅಭಿವೃದ್ಧಿಗೆ ಮಾರಕವಾಗಿರ್ತಕ್ಕಂಥದ್ದು ಏನಿದೆ ಅದರ ಬಗ್ಗೆ ಕೇಂದ್ರ ಸರ್ಕಾರದ ಮೇಲೆ ಗಮನವನ್ನು ಸೆಳೆಯಬೇಕಾದಾಗ ಪಾರ್ಲಿಮೆಂಟ್ ಮೆಂಬರ್ಸ್ ಎಷ್ಟು ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತಾರೆ. ಸರ್, ಈಗ ಎತ್ತಿನಹೊಳೆಗೆ ಪ್ರಾಜೆಕ್ಟ್ಗೆ 120 ಎಕರೆನ ಅರಣ್ಯ ಪ್ರದೇಶ ಒತ್ತುವರಿ ಮಾಡ್ಕೊಂಡಿದೆ ಅಂತ ಅವರು ಕೇಂದ್ರ ಹೇಳುತ್ತೆ, ಆದರೆ ರಾಜ್ಯ ಸರ್ಕಾರ ಹೇಳೋದು ಕೇವಲ 4 ಗುಂಟೆ ಅಂತ. ಎಲ್ಲಿ ಸರ್ ಬಂದ